ನಿರ್ಮೂಲಿಸೋದಿದ್ದಾನೆ. ಈ ದೇಶದ ಯಾವ ಪಕ್ಷ ಇಲ್ಲ, ಕೊನೆಗೆ ಏನೋ ಪ್ರಾಮಾಣಿಕ ಪಕ್ಷ ತಿಳ್ಕೊಂಬಂದಂಥ ಕೇಜ್ರಿವಾಲ್ ಸಹಿತ ಇವತ್ತು ಭ್ರಷ್ಟಾಚಾರದವ್ರು ಸಿಗಿಸಿದ್ದಾರೆ. ಇನ್ನೂ ಕ್ಲಿಯರ್ ಆಗಿಲ್ಲ ಅವರು, ತಾವು ಹೇಳ್ಕೊಬೋದು ನಾನು ಇಮಾನ್ದಾರ್ ಪ್ರಾಮಾಣಿಕದವ್ರು ಹೇಳ್ಕೊಂಡ್ರಲ್ಲ, ಹಂಗೆ ವರ್ತನೆ ಇರಬೇಕಾಗ್ತದೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು DK ಅವರು CM ಆಗಬೇಕು ಆಗಬಾರ್ದು ಅನ್ನೋದು ಜನರಿಗೆ ಬಿಡುವ ವಿಷಯ ಜೊತೆಗೆ ಇವ್ರಿಗೆ ಮಾಡ್ಲಿಕ್ಕೆ ಹೊರಟ್ರೆ DK ಅವ್ರ ಬೆನ್ನಿಂದ ಎಷ್ಟು ಜನ ಇದ್ದಾರಪ್ಪ MLAಗಳು ಅನ್ನುವಂಥ ಪ್ರಶ್ನೆ ಬರ್ತದೆ. ಆ ಮೆಜಾರಿಟಿಯಲ್ಲಿ ಅವರು ಇಲ್ಲ. ಇವಾಗ MP ಪಾಟೀಲ್ ಇರ್ಬೋದು, ಇನ್ನುಳಿದಿರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಅವರೊಬ್ಬರು ಪ್ರಯತ್ನ ಆರಿಸಿ ಬಂದಿಲ್ಲ ರೀ ಪಾರ್ಟಿ, ಎಲ್ಲರೂ ಕೂಡಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸಾಮೂಹಿಕ ನೇತೃತ್ವದಲ್ಲಿ ನಾವು ಆಯ್ಕೆ ಹಾಕಿದ್ದೀವಿ ಭಾಳ ಸಲ ಹೇಳ್ಕೊಂಡ್ರು ಅವರು. DK ಅವರು ನನ್ನಿಂದ ಬಂತು, ನನ್ನಿಂದ 336 ಬಂದು ಒಂದು ಇರ್ಬೋದು, ನಿಮ್ಮ ಮೇನ್ ಪಾತ್ರದ ಅಧ್ಯಕ್ಷರಾಗಿದ್ದೀರಿ ಬಂದಿದ್ದಾವೆ, ಆದರೆ ಒಬ್ಬರಿಂದ ಬಂದ್ರೇನು ಅನ್ನೋ ಪ್ರಶ್ನೆ ನಿಮ್ಮಲ್ಲೂ ಉತ್ತರ ಇಲ್ಲ. ಈ ದಿಶೆಯಲ್ಲೇ ಇವತ್ತು ನೀವೇನಾದರೂ ನಿಮ್ಮ ಮಂದಿನ ತೊಗೊಂಡು BJP ಹೋದ್ರೆ ನಿಮ್ಮಲ್ಲಿ 50-60 ಜನ ಇದ್ದಾರಾ ಅನ್ನೋ ದೊಡ್ಡ ಪ್ರಶ್ನೆ ಇದೆ. ಯಾಕಂದರೆ ಆ್ಯಂಟಿ ಡಿಫೆಕ್ಷನ್ ಬಿಲ್ ಒಂದದ, ಅಲ್ಲಿ ಪಕ್ಷಾಂತರ ಮಸೂದೆ ಅದ, 2/3 ಆಗಬೇಕಲ್ಲಿ. 2/3 ಆಗ್ತದಲ್ಲ ನಿಮ್ಮದು? ಇಲ್ಲಾಂದ್ರೆ ನೀವೆಲ್ಲ ರಾಜೀನಾಮೆ ಕೊಟ್ಟು ನಿಲ್ಲಬೇಕು ಎಲೆಕ್ಷನ್ಗೆ, ಜನ ನಿಮ್ಮನ್ನು ಹೋಗ್ತಾರ. ಅನೇಕ ಸಮಸ್ಯೆಗಳಿದ್ದಾವೆ ಅಲ್ಲಿ. ಆದರೂ ಧೈರ್ಯ ಮಾಡಿ ಹೋದ್ರಿ, ಅಲ್ಲಿ ಭವಿಷ್ಯದನ BJPಯಲ್ಲೇ ಅದನ್ನು ವಿಚಾರ ಮಾಡಬೇಕಾಗಿದೆ. ಅದರಲ್ಲೂ ಇವರ ಪ್ರಮುಖ ಪ್ರತಿಸ್ಪರ್ಧಿ ಅಲ್ಲಿ ಈಗಾಗಲೇ ಅದಾರ ಕುಮಾರಸ್ವಾಮಿಗಳು, ಅವ್ರು ಇವ್ರನ್ನ ಸರ್ವ್ ಮಾಡ್ತಾರೆ. ಅನೇಕ ಪ್ರಾಬ್ಲಮ್ಗಳಿದ್ದಾವೆ. ಮತ್ತು ಅದೇ ಕಾಲಕ್ಕೆ ಕಾಂಗ್ರೆಸ್ ಅವರು CM ಮಾಡಿದ್ರು ಸಹಿತ ಇವ್ರ ಮೇಲೆ CBI ಎಲ್ಲ ಮುಗಿಲಿಕ್ಕೆ ಬಂದವಂತ ಹೇಳ್ಬೋದಾಯಿತು. ಯಾಕೆ ಮತ್ತೆ ಹಾಕಬಾರ್ದ? ಇಡೀ